ವಿರಾಜಪೇಟೆ ಕೊಡವ ಸಮಾಜದ ಪ್ರಸಕ್ತ ಸಾಲಿನ ಮಹಾಸಭೆಯನ್ನು ಜುಲೈ 26ರಂದು ಬೆಳಿಗ್ಗೆ 10:30 ಗಂಟೆಗೆ ಸಮಾಜದ ಸಭಾಂಗಣದಲ್ಲಿ ಕೊಡವ ಸಮಾಜದ ಅಧ್ಯಕ್ಷರಾದ ಅಮ್ಮಣಿಚಂಡ ರವಿ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಮಾಜದ ಅಧ್ಯಕ್ಷ ಅಮ್ಮಣಿಚಂಡ ರವಿ ಉತ್ತಪ್ಪ ಮನವಿ ಮಾಡಿದ್ದಾರೆ. ವಿರಾಜಪೇಟೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ವಿರಾಜಪೇಟೆ ಕೊಡವ ಸಮಾಜದಲ್ಲಿ ಮದುವೆ ಸಮಾರಂಭದ ದಿನಗಳಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದೆ. ಮುಖ್ಯ ರಸ್ತೆಯ ಬದಿಯಲ್ಲಿ ವಾಹನ ಅಡ್ಡಾದಿಡ್ಡಿ ನಿಲ್ಲಿಸಿ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗುವುದನ್ನು ತಪ್ಪಿಸಲು ಸಮಾಜ ಅಗತ್ಯ ಕ್ರಮ ಕೈಗೊಂಡಿದ್ದು, ವಾಹನ ಸವಾರರು ಪುರಸಭೆಯ ನೀರು ವಿತರಣಾ ಕೇಂದ್ರದ ಸಮೀಪದ ರಸ್ತೆಯ ಬಲಬದಿಯಲ್ಲಿಯೂ ಮತ್ತು ಸಮಾಜದ ತ್ರಿವೇಣಿ ಶಾಲೆಯ ರಸ್ತೆ ಬದಿಯಲ್ಲಿ ಮಾತ್ರ ವಾಹನ ನಿಲ್ಲಿಸಬೇಕು. ಉಳಿದಂತೆ ವಾಹನ ನಿಲುಗಡೆಗೆ ನಾವು 2 ಎಕರೆ ಜಾಗವನ್ನು ಗುತ್ತಿಗೆ ಆಧಾರದಲ್ಲಿ ಪಡೆದಿದ್ದು, ಅಲ್ಲಿ ವಾಹನ ನಿಲುಗಡೆ ಮಾಡಿ ಸಹಕರಿಸಬೇಕು. ಕೆಲವು ಜನರು ಸಹಕಾರ ನೀಡದೆ ವರ್ತಿಸುವುದು ಸರಿಯಲ್ಲ. ನಂತರ ನಿಲುಗಡೆ ಸಮರ್ಪಕವಾಗಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆಡಳಿತ ಮಂಡಳಿಯ ವಿರುದ್ಧ ಇಲ್ಲಸಲ್ಲದ ಟೀಕೆ ಸರಿಯಲ್ಲ ಎಂದರು. ಸಮಾಜದ ಒತ್ತಿನಲ್ಲಿರುವ ಸ್ಮಶಾನ ಜಾಗದಲ್ಲಿ ಸಿಲಿಕಾನ್ ವ್ಯವಸ್ಥೆಯಲ್ಲಿ ಶವ ಸಂಸ್ಕಾರ ನಡೆಯುತ್ತಿದೆ. ಇದರ ಬದಲು ಗ್ಯಾಸ್ ಬರ್ನರ್ ವ್ಯವಸ್ಥೆ ಮಾಡಲು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಅವರನ್ನು ಕೋರಿದಾಗ 5 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಆದರೆ ತೆರಿಗೆ ಕಳೆದು ಅಂದಾಜು 3 ಲಕ್ಷ ಉಳಿಯಲಿದ್ದು, ಸುಮಾರು ಒಟ್ಟು 9 ಲಕ್ಷ ರೂಪಾಯಿಗಳ ಅಗತ್ಯವಿದೆ. ಆದ್ದರಿಂದ ಮತ್ತೆ 5 ಲಕ್ಷ ರೂಪಾಯಿಗಳನ್ನು ನೀಡುವಂತೆ ಅವರನ್ನು ಕೋರಿದ್ದು, ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದು ಅಮ್ಮಣಿಚಂಡ ರವಿ ಉತ್ತಪ್ಪ ಹೇಳಿದರು. ವಿರಾಜಪೇಟೆಯ ವರ್ಷಂಪ್ರತಿ ನಡೆಯುವ ಮಹಾಸಭೆ 2026ನೇ ವರ್ಷದ ಮಹಾಸಭೆಯನ್ನು ನಾವು ಜುಲೈ ತಾರೀಕು 26ನೇ ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಸಲು ತೀರ್ಮಾನಿಸಲಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ಕೊಡವ ಸಮಾಜ ಅಧ್ಯಕ್ಷರಾದ ಅಮ್ಮಣಿಚಂಡ ರವಿ ಉತ್ತಪ್ಪ ನಡೆಸುತ್ತಿದ್ದು, ಈ ಸಮಾಜದ ಎಲ್ಲ ಸರ್ವ ಬಾಂಧವರು ಕುಟುಂಬ ಸಮೇತ ಸಭೆಗೆ ಹಾಜರಾಗಬೇಕಾಗಿ ನಮ್ಮ ಕಾರ್ಯಕಾರಿ ಮಂಡಳಿಯವರ ಕೋರಿಕೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಡಿಮೆ ಇದೆ ಅಂತ ಹೇಳುತ್ತಿದ್ದರೂ, ನಾವು ನಮ್ಮ ಸಮಾಜದ ಪಕ್ಕದಲ್ಲಿಯೇ 2 ಎಕರೆ ಜಾಗವನ್ನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡು ಅದರಿಂದ ಜನರಿಗೆ ಸದುಪಯೋಗ ಆಗಲಿ ಅಂತ ಹೇಳಿ ನಾವು ಕೇಳಿಕೊಂಡ ಮೇರೆಗೆ ನಮ್ಮ ಅಲ್ಲಿ ಇರುವಂಥ ಸೆಕ್ಯೂರಿಟಿಗಳಿಗೂ ಅವರು ಸ್ಪಂದಿಸದೆ ಸೆಕ್ಯೂರಿಟಿಗಳು ತೊಂದರೆ ಮಾಡ್ತಾ ಇದ್ದು, ಆ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸದೆ ರಸ್ತೆಯ 2 ಬದಿಯಲ್ಲಿ ನಿಲ್ಲಿಸಿ ಆಡಳಿತ ಮಂಡಳಿಯವರ ಮೇಲೆ ಸುಮ್ಮನೆ ಒಂದು ಆಕ್ಷೇಪಣೆ ರೀತಿಯಲ್ಲಿ ಮಾತಾಡ್ತಾ ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತಾರೆ. ಅಲ್ಲಿ ಒಂದು ಸೇರುವ ಎಲ್ಲ ನಾಗರಿಕರಿಗೂ ದಯವಿಟ್ಟು ತಾವುಗಳು ಸಹಕಾರ ಕೊಡಬೇಕು. ಇದು ವಾಹನ ದಟ್ಟಣೆ ಎಲ್ಲಲ್ಲಿ ನಡೆಯುವಂಥ ವಿಷಯ. ಅದೇ ವಿರಾಜಪೇಟೆ ಸಮಾಜ ಒಂದು ಮಾದರಿಯಾಗಿ ಇರಲಿ. ಆ ವಾಹನ ದಟ್ಟಣೆ ಇಲ್ಲದೆ ನಾವು ಮಾಡಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಜಾಗದಲ್ಲಿ ದಯವಿಟ್ಟು ತಾವುಗಳೆಲ್ಲರೂ ನಿಲ್ಲಿಸಿ ಸಹಕರಿಸಬೇಕಾಗಿ ನಾನು ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿಗಳಾಗಿ ಸಾರ್ವಜನಿಕರಿಗೆ ವಿನಂತಿಸುತ್ತಿದ್ದೆ. ಕಾರ್ಯದರ್ಶಿ ಮಾಳೇಟಿರ ಶ್ರೀನಿವಾಸ್ ಮಾತನಾಡಿ, ಬೆಂಗಳೂರು ಫೋರ್ಟಿಸ್ ಆಸ್ಪತ್ರೆಯವರು ಉದಾರವಾಗಿ ಉಚಿತ ಹೆಲ್ತ್ ಕಾರ್ಡ್ ನೀಡಿದ್ದು, ಸಮಾಜದ ಸದಸ್ಯರಿಗೆ ಇದರಲ್ಲಿ ನಾನಾ ರೀತಿಯ ರಿಯಾಯಿತಿಗಳು ಸಿಗಲಿದೆ. ಆದ್ದರಿಂದ ಸದಸ್ಯರು ಕಚೇರಿ ಅಥವಾ ಮುಂದಿನ ಮಹಾಸಭೆಯಲ್ಲಿ ಈ ಕಾರ್ಡ್ ಅನ್ನು ಪಡೆದುಕೊಳ್ಳುವಂತೆ ಕೋರಿದರು. ನಮ್ಮ ಸಮಾಜದ ಸದಸ್ಯರಿಗೆ ಒಂದು ಉದಾರ ರೀತಿಯ ಉಚಿತ ಹೆಲ್ತ್ ಕಾರ್ಡ್ ಅನ್ನು ನೀಡ್ತಾ ಇದ್ದಾರೆ. ಈ ಕಾರ್ಡಿನ ಪ್ರಯೋಜನವನ್ನು ನಮ್ಮ ಸಮಾಜದ ಸರ್ವ ಸದಸ್ಯರು ಪಡೆದುಕೊಳ್ಬೇಕು. ಮತ್ತೆ ಈ ಕಾರ್ಡನ್ನು ನಮ್ಮ ಸಮಾಜದ ಕಚೇರಿಯ ವೇಳೆಯಲ್ಲಿ ತಪ್ಪಿದರೆ ಮಹಾಸಭೆ ಜುಲೈ 26ರಂದು ನಡೆಯುವ ಮಹಾಸಭೆಯಲ್ಲಿ ಪಡೆದುಕೊಳ್ಬಹುದು ಅಂತ ಹೇಳಿ ನಾನು ಪತ್ರಿಕಾ ಇದರ ಮೂಲಕ ನಮ್ಮ ಸದಸ್ಯರಿಗೆ ತಿಳುವಳಿಕೆ ಕೊಡ್ತಾ ಇದ್ದೇನೆ. ಉಪಾಧ್ಯಕ್ಷ ಕಾಣತಂಡ ಜಗದೀಶ್ ಮಾತನಾಡಿ, ಇತ್ತೀಚೆಗೆ ಸಮಾಜದ ವಾಹನ ನಿಲುಗಡೆಗೆ ಪಡೆದ 2 ಎಕರೆ ಜಾಗದ ಅಭಿವೃದ್ಧಿಗೆ ಶಾಸಕ ಪೊನ್ನಣ್ಣ 10 ಲಕ್ಷ ರೂಪಾಯಿಗಳನ್ನು ನೀಡಿದ್ದು, ಇದರಲ್ಲಿ 7,000 ಚದರ ಅಡಿ ಕೆಲಸ ಆಗಿದ್ದು, ಉಳಿಕೆ ಕಾಮಗಾರಿಗೆ ಶಾಸಕರ ಅನುದಾನ ಕೋರಿದ್ದು, ಶಾಸಕರು ಅನುದಾನ ನೀಡುವ ಭರವಸೆ ಇದೆ ಎಂದು ಹೇಳಿದರು. ನಮ್ಮ MLA ಪೊನ್ನಣ್ಣ ಸರ್ನ ಒಂದ್ಸಲ ಭೇಟಿಯಾಗಿ ನಾವು ನಮ್ಮ ಪಾರ್ಕಿಂಗ್ ವ್ಯವಸ್ಥೆನ ಒಂದ್ಸಲ ಹೇಳಿದ್ವಿ. ತುಂಬ ಸಮಸ್ಯೆ ಇದೆ, ಪಾರ್ಕಿಂಗ್ ವೆಹಿಕಲ್ ಎಲ್ಲ ಆಗ್ತಾ ಇಲ್ಲ, ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸ್ಬಿಟ್ಟು ನಮಗೆ ಅವರು 10 ಲಕ್ಷ ರೂಪಾಯಿ ನಮಗೆ ಇದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಪಾರ್ಕಿಂಗ್ಗೆ. ನಮಗೆ ಅದೊಂದು ತುಂಬ ಉಪಕಾರ ಆಗಿದೆ. ಇನ್ನು ಮುಂದಿನ ಸ್ವಲ್ಪ ವ್ಯವಸ್ಥೆಗಳು ನಮಗೆ ಅಲ್ಲಿ ಆಗಬೇಕು. ನಾವು ಅವ್ರನ್ನ ಕೇಳಿದ್ದೀವಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಅದೊಂದು ತುಂಬ ಒಂದು ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಆ 10 ಲಕ್ಷದಲ್ಲಿ ನಮಗೆ ಕೇವಲ 7 ಲಕ್ಷ ಬರ್ತದೆ. ನಮ್ಮ ಏರಿಯಾ ಸುಮಾರು 12,000 ಸ್ಕ್ವೇರ್ ಫೀಟ್ ಬರ್ತದೆ. ಈಗ ಒಂದು 7,000 ಸ್ಕ್ವೇರ್ ಫೀಟ್ ಅಷ್ಟು ಕೆಲಸ ಮುಗೀತದೆ. ಮುಂದೆ
ಸಮಾಜದ ಕ್ರೀಡಾ ಕಾರ್ಯದರ್ಶಿ ಅಮ್ಮಣಿಚಂಡ ರತ್ನ ಸುಬ್ರಹ್ಮಣಿ ಮಾತನಾಡಿ, ನಮ್ಮ ಸಮಾಜದ ವತಿಯಿಂದ ಇದೇ ಸಾಲಿನ ಸೆಪ್ಟೆಂಬರ್ 5 ಮತ್ತು 6ರಂದು ಕೈಲ್ಪೊಲ್ ಹಬ್ಬದ ಪ್ರಯುಕ್ತ ಕ್ರೀಡಾಕೂಟ ಸಮಾಜ ಆವರಣದಲ್ಲಿ ನಡೆಯಲಿದ್ದು, ಈ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಲಿದೆ. ಇದರಲ್ಲಿ ಕೋಲಾಟ್, ಬೋಳಾಕಾಟ್, ಕತ್ತಿಯಾಟ್, ಉಮ್ಮತಾಟ್, ಪರಿಯಕಳಿ, ಸಂಬಂಧ ಅಡುಕುವೋ, ಬಾಳೋಪಾಟ್, ದೇಶಕಟ್ಟುಪಾಟ್, ತಾಳಿಪಾಟ್, ಕಪ್ಪೆಯಾಟ್, ಮಂಡೆತುಣಿ ಕಟ್ಟುವೋ, ಚಾಲೆ ಕಟ್ಟುವೋ ಹಾಗೂ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಸಮಾಜದ ಸರ್ವ ಸದಸ್ಯರು ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಸಹಕರಿಸುವಂತೆ ಕೋರಿದರು. ಈ ವರ್ಷ ವಿಶೇಷವಾಗಿ ನಾನಾ ತರಹದ ಆಟೋಟ ಸ್ಪರ್ಧೆ ಮತ್ತು ಪೈಪೋಟಿ ಕಾರ್ಯಕ್ರಮಗಳನ್ನು ನಡೆಸಲು ತೀರ್ಮಾನಿಸುತ್ತೇವೆ. ಪೈಪೋಟಿಯ ವಿವರ ಈ ರೀತಿ ಇರ್ತದೆ: ಕೋಲಾಟ, ಬೊಳಕಾಟ, ಕತ್ತಿಯಾಟ, ಉಮ್ಮತಾಟ, ಪರೆಕಳಿ, ಸಂಬಂಧ ಅಡಕುವ, ಬಾಳೆಪಾಟು, ದೇಶಕಟ್ಟುಪಾಟ್, ತಾಲಿಪಾಟ್, ಕಪ್ಪೆಯಾಟ, ಮಂಡೆದುಣಿ ಕಟ್ಟುವ, ಚಾಲೆ ಕಟ್ಟುವ, ಅದೇ ರೀತಿ ಕೇರ್ಬಲಿ ಪೈಪೋಟಿ ಗಂಡಸರಿಗೂ ಮತ್ತು ಹೆಂಗಸರಿಗೂ ಇರುವುದರಿಂದ ಸರ್ವ ಸದಸ್ಯರು ಕುಟುಂಬ ಸಮೇತ ಹಾಜರಾಗಿ ಈ ಕೈಲ್ಪೊಲ್ ಹಬ್ಬದ ಆಟೋಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. TV1 ನ್ಯೂಸ್, ವಿರಾಜಪೇಟೆ.